ಒಬ್ಬ ರಾಜ ಅತ್ಯಂತ ದೊಡ್ಡದಾದ ದೇವಸ್ಥಾನವನ್ನ ಕಟ್ಟಿದ. ಭಗವಂತ ನನ್ನದೇ ದೇವಸ್ಥಾನದಲ್ಲಿ ನೆಲೆಸಬೇಕು, ಇನ್ನಾರ ಗುಡಿಗೂ ಹೋಗಬಾರದು ಅಂತ ಹೇಳಿ ಅತ್ಯಂತ ಎತ್ತರವಾದ ತನ್ನ ಆಸ್ಥಾನದಲ್ಲೇ ಇನ್ನೆಲ್ಲೂ ಕಂಡಿರದಂತಹ ದೇವಸ್ಥಾನವನ್ನ ಕಟ್ಟಿಸಿದ. ಯಜ್ಞ ಯಾಗಾದಿಯನ್ನ ಮಾಡಿದ, ದಾನ ಧರ್ಮವನ್ನ ಮಾಡಿದ. ಏನು ಮಾಡಿದ್ರೂ ದೇವರು ಅಲ್ಲಿ ಬರಲಿಲ್ಲ, ಭಗವಂತ ನೆಲೆಸಲಿಲ್ಲ, ಭಗವಂತನ ಸಾನ್ನಿಧ್ಯ ಇಲ್ಲ ಅಂತ ಹೇಳಿ ಆ ರಾಜನಿಗೆ ಅರಿವಾಯಿತು. ಅದು ಗಮನಕ್ಕೆ ಬಂತು. ಯಾಕೆ ಭಗವಂತ ಬರಲಿಲ್ಲ ಅಂತ ಹೇಳಿ ಭಗವಂತನನ್ನೇ ಪ್ರಶ್ನಿಸಬೇಕು ಅಂತ ಹೇಳಿ ಧ್ಯಾನಕ್ಕೆ ಕೂತ, ಯಜ್ಞ ಯಾಗಾದಿಯನ್ನ ಮಾಡಿದ, ತಪಸ್ಸನ್ನ ಆಚರಿಸಿದ. ಅನೇಕ ವರ್ಷಗಳ ನಂತರ ಭಗವಂತನ ದರ್ಶನವಾಯಿತು. ಭಗವಂತನ ದರ್ಶನ ಆದ ತಕ್ಷಣ ಕೇಳಿದ್ದೊಂದೇ ಪ್ರಶ್ನೆ, ಭಗವಂತ ನಿನಗೋಸ್ಕರ ಈ ಆಸ್ಥಾನದಲ್ಲೇ ಇಲ್ಲದಂತಹ ಇನ್ನೆಲ್ಲೂ ಕಂಡಿರದಂತಹ ವೈಭವೋಪೇತ ದೇವಸ್ಥಾನವನ್ನ ಕಟ್ಟಿಸಿದ್ದೇನೆ, ಆದರೂ ನೀನ್ಯಾಕೆ ನಾನು ಕಟ್ಟಿಸಿದಂತಹ ದೇವಸ್ಥಾನದಲ್ಲಿ ಬಂದು ನೆಲೆಸಲಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ದೇವರ ಉತ್ತರ, ನನಗಾಗಿ ಒಬ್ಬ ಹೃದಯ ಮಂದಿರವನ್ನ ಕಟ್ಟಿದ್ದಾನೆ, ಆ ಹೃದಯ ಮಂದಿರದಲ್ಲಿ ಬಂಧನವಾಗಿದ್ದೆ, ಬಿಡಿಸ್ಕೊಂಡು ಬರೋದು ಹೇಗೆ ಅಂತ ಹೇಳಿ ಪ್ರಶ್ನಿಸಿಬಿಟ್ಟ.